ಆತ್ಮೀಯ ವಿದ್ಯಾರ್ಥಿಗಳೇ, ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ದಿನ 9ನೇ ತರಗತಿಯ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಅಂದರೆ ಗಣಿತ ಕ್ವಶನ್ ಪೇಪರನ್ನು ಬಿಡಿಸ್ತಾ ಹೋಗೋಣ. ಇಲ್ಲಿ ಕೇವಲ 1 ಅಂಕದ ಪ್ರಶ್ನೆಗಳನ್ನು MCQs ಮಾತ್ರ ನಾವು ಇವತ್ತು ಬಿಡಿಸ್ತಾ ಹೋಗೋಣ. ನಿಮಗೆ ಭಾಳ ಉಪಯೋಗ ಆಗುತ್ತೆ. ಇದು ಎಕ್ಸಾಮ್ ದೃಷ್ಟಿಯಿಂದ ತುಂಬ ಹೆಲ್ಪ್ ಆಗುತ್ತೆ. ನೋಡ್ತಾ ಹೋಗಿ. ಫಸ್ಟ್ ಕ್ವಶನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 4 ಉತ್ತರಗಳನ್ನು ಕೊಟ್ಟಿದೆ. ಅತ್ಯಂತ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತಕ್ಕಂಥದ್ದು ಇದೆ. ಎಷ್ಟಿರ್ತವೆ? 8 ಕ್ವಶನ್ ಇರ್ತವೆ, 8 ಮಾರ್ಕ್ಸ್ ಇರುತ್ತೆ. ಅದಕ್ಕೆ ಈ 3 ಕ್ವಶನ್ ಪೇಪರನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಆ 3 ಕ್ವಶನ್ ಪೇಪರಲ್ಲಿ ನೀವು ನೋಡ್ಕೊಂಡ್ರೆ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ? ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ, ಇಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತಕ್ಕಂಥದ್ದು ಹೇಳ್ತಾ ಇದೆ. ನೋಡಿ, ಅಭಾಗಲಬ್ಧ ಸಂಖ್ಯೆ ಅಂದರೆ √3 ಅಂತಕ್ಕಂಥದ್ದು ಏನಾಗುತ್ತೆ? ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಯಾಕೆ ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ? ಇದು ಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಬಿಂದುವಿನ ಮೂಲಕ ಹಾದು ಹೋಗಬಹುದಾದ ಸರಳ ರೇಖೆಗಳು ಎಷ್ಟಿದ್ದಾವೆ? ಯಾವುದೇ ಒಂದು ಬಿಂದು ಅಂತ ತೊಗೊಂಡಾಗ ಹಲವಾರು ಸರಳ ರೇಖೆಗಳನ್ನು ನಾವು ಹಾದು ಹೋಗುತ್ತೆ. ಅಂಥದಕ್ಕೆ ನಾವೇನಂತ ಕರಿಬೇಕು? ಅನಂತ ಅಂತ ಕರಿಬೇಕು. ದಟ್ ಈಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ಒಂದು ಜೊತೆ ಅಭಿಮುಖ ಬಾಹುಗಳು ಮಾತ್ರ ಸಮಾಂತರವಾಗಿರುವ ಚತುರ್ಭುಜ. ಇಲ್ಲಿ ಚತುರ್ಭುಜದಲ್ಲಿ ಒಂದು ಜೊತೆ ಬಾಹುಗಳು ಮಾತ್ರ ಸಮಾಂತರವಾಗಿರುತ್ತೆ. ಅದು ಮತ್ತೆ ಯಾವುದೂ ಅಲ್ಲ, ಅದು ತ್ರಾಪಿಜ್ಯ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎ ಆಫ್ 0,5 ಈ ಬಿಂದುವು ಅಂದರೆ 0,5 ಈ ಬಿಂದು ಯಾವ ಅಕ್ಷದಲ್ಲಿರುತ್ತೆ ಅಂದರೆ, ಇಲ್ಲಿ ನೋಡಿ, ಯಾವುದಕ್ಕೆ ಬೆಲೆ ಇರುತ್ತೆ ಅಂದರೆ ವೈ ಬೆಲೆ ಇರೋದ್ರಿಂದ ನಾವು ಅದೇನೇನಂತ ವೈ ಅಕ್ಷದ ಮೇಲೆ ಇರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, y = x+2 ಎಂಬುದಕ್ಕೆ ಇಲ್ಲಿ x+2 ಅಂತಕ್ಕಂಥದ್ದು ಏನಾಗುತ್ತೆ? ಎಷ್ಟು ಪರಿಹಾರವನ್ನು ಹೊಂದಿದೆ ಅಂದರೆ ಇದು ಅನಂತ ಪರಿಹಾರವನ್ನು ಹೊಂದಿರ್ತದೆ. ಯಾಕೆ? ಇದರಲ್ಲಿ ಎಷ್ಟು ಬೇಕಾದರೂ ನಾವು ಅದನ್ನು x ವ್ಯಾಲ್ಯೂ ಫಿಲಪ್ ಮಾಡ್ತಾ ಹೋಗ್ಬೋದು. ಅನಂತ ಪರಿಹಾರವನ್ನು ನಾವು ಹೊಂದಿದೆ. ನೆಕ್ಸ್ಟ್ ಕ್ವಶನ್, 2x + y = 5 ಇದರ ಸಾಮಾನ್ಯ ರೂಪ. ಇದನ್ನು ನಾವು y ಅಂತ ಬರೆದ್ರೆ ಏನಾಗುತ್ತೆ ಅಂತ? y ಏನಾಗುತ್ತೆ? 5 - 2x ಆಗುತ್ತೆ. ಅವಾಗ ಇದು y 5 - 2x ಇರೋದ್ರಿಂದ ಇದು ಆಪ್ಷನ್ ಯಾವುದು ಕರೆಕ್ಟ್ ಆಗಿರುತ್ತೆ? ದಟ್ ಈಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕೊಟ್ಟಿರುವ ಚತುರ್ಭುಜಗಳಲ್ಲಿ ಸಾಮಾನ್ಯ ರೂಪ ಯಾವುದು? ಸಾಮಾನ್ಯ ಪಾದ ಅಲ್ಲ, ರೂಪ ಅಲ್ಲ, ಸಾಮಾನ್ಯ ಪಾದ ಅಂದರೆ ಸೇಮ್ ಬೇಸ್ ಅಂತ ಇರ್ತೀವಿ ಇಂಗ್ಲೀಷಲ್ಲಿ. AB ಅಂತಕ್ಕಂಥದ್ದು ಸೇಮ್ ಬೇಸ್ ಆಗಿದೆ. ದಟ್ ಈಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಹೆಂಗೆ? ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ಅಂತಂದರೆ ಇಲ್ಲಿ ಏನಾಗುತ್ತೆ? x ಏನಾಗುತ್ತೆ ಅಂತ 2 ಇಂಟು ಈ ಆ್ಯಂಗಲ್ ಸಿ ಅಂತ ಬರೀಬೇಕು. ಅವಾಗ 2 ಇಂಟು 45 ಡಿಗ್ರಿ ಇರೋದ್ರಿಂದ ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ದಟ್ ಈಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ 90 ಡಿಗ್ರಿ ಆಗೋದ್ರಿಂದ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇವಾಗ ಇದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ನೋಡ್ತಾ ಹೋಗೋಣ. ಅದು ಹೇಗಿದೆ ಅಂತಕ್ಕಂಥದ್ದು ನೋಡೋಣ. ಅದರಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಮಾತ್ರ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಫಸ್ಟ್ ಕ್ವಶನ್ಗೆ ಹೋಗ್ಬಿಡ್ತೀನಿ ನಾನು ಡೈರೆಕ್ಟಾಗಿ. ಕೆಳಗಿನಗಳಲ್ಲಿ ಭಾಗಲಬ್ಧ ಸಂಖ್ಯೆ. ಇಲ್ಲಿ ನೋಡಿ, ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ. ಭಾಗಲಬ್ಧ ಸಂಖ್ಯೆ ಇದು ನೋಡಿ, ಇದು ಸಹ ಅಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ ಆಗಿದೆ. ಓಕೆ. ನೆಕ್ಸ್ಟು, ಎ ಆಫ್ 0,2 ಬಿಂದುವು ಇಲ್ಲಿದೆ. ಯಾವ ಅಕ್ಷದ ಮೇಲಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇದು y ಅಕ್ಷದ ಮೇಲಿದೆ. ಯಾಕೆ? 2 ಇರೋದ್ರಿಂದ ಅದು y ಅಕ್ಷದ ಮೇಲೆ ಬರುತ್ತೆ. ನೆಕ್ಸ್ಟ್, ಚಿತ್ರದಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಎಕ್ಸ್ನ ಬೆಲೆ ನಮಗೆ ಗೊತ್ತಿದೆ. x + 58 ಡಿಗ್ರಿ ಅಂತ ತೊಗೊಂಡ್ರೆ = 180 ಡಿಗ್ರಿ, 180 ಡಿಗ್ರಿ ಅಂತ ತೊಗೊತೀವಿ. x ಏನಾಗುತ್ತೆ? 180 ಡಿಗ್ರಿ - 58 ಡಿಗ್ರಿ ಅಂತ ತೊಗೊಳ್ಳೋಣ. ಅವಾಗೇನಾಗುತ್ತೆ? x ಕಳೀತಾ ಹೋಗಿ 122 ಡಿಗ್ರಿ ಆಗುತ್ತೆ. ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಟ್ರಯಾಂಗಲ್ PQR ನಲ್ಲಿ ಆ್ಯಂಗಲ್ ನೋಡಿ, ಆ್ಯಂಗಲ್ P = ಆ್ಯಂಗಲ್ R ಅಂತ ಹೇಳಿದ್ದಾರೆ. ನೆಕ್ಸ್ಟ್, QR = 4 ಸೆಂಟಿಮೀಟರ್ ಆದರೆ PQನ ಎಷ್ಟಾಗುತ್ತೆ? ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ. ಇದು ಐಸೋಸೆಲೆಸ್ ಟ್ರಯಾಂಗಲ್. ಇವೆರಡು ಕೋನಗಳು ಸಮ ಇದ್ದಾವೆ ಅಂದರೆ ಅದಕ್ಕೆ ಆಪೋಸಿಟ್ ಇವೇನಿರ್ತವೆ ಅವು ಸಹ ಸಮವಾಗಿರ್ತವೆ ಬಾಹುಗಳು. ಇದು 4 ಸೆಂಟಿಮೀಟರ್ ಆಗುತ್ತೆ. ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪಕ್ಕದ ಚಿತ್ರದಲ್ಲಿ PQ ಈಸ್ ಪ್ಯಾರಲಲ್ ಟು ದಿ RS. ಚತುರ್ಭುಜ ABCD ವಿಸ್ತೀರ್ಣ = 40 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜ ABCಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ, ಇದು ಟೋಟಲ್ ಚತುರ್ಭುಜದ ಕೊಟ್ಬಿಟ್ಟಿದ್ದಾರೆ. ಅವರು ಎಷ್ಟು ಕೊಟ್ಟಿದ್ದಾರೆ? 40 ಸೆಂಟಿಮೀಟರ್. ನೋಡಿ, 40 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಇದು ನೋಡಿ, ಇದೇನಾಗ್ತದೆ? ಇದು ಅರ್ಧದಷ್ಟು ಇರ್ತದೆ, ಅಂದರೆ 20 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. 3 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಅತ್ಯಂತ ದೊಡ್ಡ ಜಾದ ಉದ್ದ ಎಷ್ಟು? ನೋಡಿ, ಇದು ನಾವು ಅತ್ಯಂತ ದೊಡ್ಡ ಜ ಅಂದರೆ ಇದೇ ಬರುತ್ತೆ. ಇದರಲ್ಲಿ 3 ಸೆಂಟಿಮೀಟರ್ ಇಲ್ಲಿ ಇದೆ ಅಂದರೆ ಇದು 3 ಸೆಂಟಿಮೀಟರ್.
ಟೋಟಲ್ ಎಷ್ಟಾಗುತ್ತೆ 6 ಸೆಂಟಿಮೀಟ್ರ್ ಆಗುತ್ತೆ. ನೆಕ್ಸ್ಟ್ ಎ ಬಿ ಸಿ ಡಿ. ಚಕ್ರೀಯ ಚತುರ್ಭುಜದಲ್ಲಿ ಆ್ಯಂಗಲ್ ಎ = 80 ಡಿಗ್ರಿ 80 ಡಿಗ್ರಿ ಆದರೆ ಆ್ಯಂಗಲ್ ಸಿ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಒಂದು ಚಕ್ರೀಯ ಚತುರ್ಭುಜ ಅಂದರೆ ಅದರ 4 ಬಿಂದುಗಳು ಏನಾಗಿರ್ತದೆ, ಶೃಂಗ ಬಿಂದುಗಳು ವೃತ್ತದ ಮೇಲಿರ್ತದೆ. ಇವಾಗ ಎ ಆ್ಯಂಗಲ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 80 ಡಿಗ್ರಿ ಅಂದರೆ ಇಲ್ಲಿ ಏನಾಗಿರುತ್ತೆ, ಅದು ಅವು ಕೋನಗಳು, ಅಭಿಮುಖ ಕೋನಗಳು ಎಷ್ಟಾಗಿರಬೇಕು, 180 ಡಿಗ್ರಿ ಇರೋದ್ರಿಂದ ಇದು 100 ಇರಲೇಬೇಕು. ಅಂದರೆ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 7 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥದ್ದು, 7 ಸೆಂಟಿಮೀಟರ್ ತ್ರಿಜ್ಯ ಇರಬೇಕು, ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದರೆ, ಗೋಳದ ಒಂದು ಮೇಲ್ಮೈ ವಿಸ್ತೀರ್ಣ ಅಂತ ತೊಗೊಂಡಾಗ ನಮಗೆ ಅದನ್ನು ವಿಸ್ತೀರ್ಣ = ಅಂದರೆ ವಿಸ್ತೀರ್ಣ, ಓಕೆ, ವಿಸ್ತೀರ್ಣ ಅಂತ ತೊಗೊಂಡ್ರೆ ವಿಸ್ತೀರ್ಣ ಗೋಳ ಇರೋದ್ರಿಂದ 4πr² ಆಗುತ್ತೆ. ಅದಕ್ಕೆ 4 × 22/7 ಆಗುತ್ತೆ. ಇಂಟು ಆರ್ ವ್ಯಾಲ್ಯೂ ಎಷ್ಟು ಅವರೇ ಕೊಟ್ಟಿದ್ದಾರೆ, ಎಷ್ಟು ಅಂತ 7 × 7 ಆಗುತ್ತೆ. 7 ಗೆಟ್ ಕ್ಯಾನ್ಸಲ್ ಮಾಡಿರೋಣ, 88 ಆಯಿತು. 88 × 7 ಮಾಡಿದರೆ 7 ಅಂತ ತೊಗೊಂಡ್ರೆ 161 ಸೆಂಟಿಮೀಟರ್ ಸ್ಕ್ವೇರ್. ಯಾವುದು ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಇದೇ ರೀತಿಯಾಗಿ ನೀವೇನು ಮಾಡಬೇಕು, ಬೇರೆ ಬೇರೆ ಕ್ವಶನ್ಸ್ನ ನೋಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ. ಇದರಲ್ಲಿ ನೋಡಿ, ಡೈರೆಕ್ಟಾಗಿ ಕ್ವಶನ್ಗೆ ಹೋಗ್ತಿದ್ದೀನಿ. ಫಸ್ಟ್ ಕ್ವಶನ್, ಕೆಳಗಿನಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಅಭಾಗಲಬ್ಧ ಸಂಖ್ಯೆ, ಭಾಗಲಬ್ಧ ಅಲ್ಲ, ಅಭಾಗಲಬ್ಧ. ನೋಡಿ, ಇಲ್ಲಿ ಇದು ಭಾಗಲಬ್ಧ ಸಂಖ್ಯೆ, ಇದೇ ಅಭಾಗಲಬ್ಧ ಸಂಖ್ಯೆ, ನಮ್ಗೆ ಇಲ್ಲೇ ಸಿಗ್ಬಿಡ್ತು. ಅಭಾಗಲಬ್ಧ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ, ಇದು ಭಾಗಲಬ್ಧ ಸಂಖ್ಯೆ, ಯಾಕೆ ಇದ್ರ ವ್ಯಾಲ್ಯೂ 5 ಆಗುತ್ತೆ. ನೆಕ್ಸ್ಟ್ ಬಹುಪದೋಕ್ತಿಗಳು, ಇಲ್ಲಿ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಗಳಲ್ಲಿ x⁴ ಅಂದರೆ x⁴ 4 - 3x³ + 6 ಡಿಗ್ರಿ ಎಷ್ಟಾಗಿರುತ್ತೆ, ಡಿಗ್ರಿ ಯಾವುದು ಅಂದರೆ ಇಲ್ಲಿ x⁴ ಹೈಯೆಸ್ಟ್ ಯಾವುದಿದೆ, 4 ಇದೆ, ಅದಕ್ಕೆ 4 ಆಗುತ್ತೆ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ P of -4, 0 ಈ ಬಿಂದು ಇಲ್ಲಿದೆ. ಎಲ್ಲಿದೆ ಈ ಬಿಂದು ಅಂದರೆ ಎಕ್ಸ್ ಅಕ್ಷದ ಮೇಲಿದೆ, ಯಾಕೆ ಎಕ್ಸ್ಗೆ ವ್ಯಾಲ್ಯೂ ಇರೋದ್ರಿಂದ ಎಕ್ಸ್ ಅಕ್ಷದ ಮೇಲೆ ಇದೆ. ಚಿತ್ರದಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದರೆ, ಇಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಬೇಕು. ನಮಗೆ ಗೊತ್ತಿದೆ 3x + 2x = 180 ಡಿಗ್ರಿ ಅಂತ. ಯಾಕೆ ಒಂದು ನೇರವಾಗಿರ್ತಕ್ಕಂಥ ಇಲ್ಲಿ ರೇಖೆ ಬರುತ್ತೆ, ಇದು ಒಂದು ಸರಳ ರೇಖೆ ಅಂದಾಗ 180 ಡಿಗ್ರಿ. ಇದನ್ನು ಎರಡನ್ನ ಕೂಡ್ತಾ ಹೋಗೋಣ. 5x = 180 ಆಗುತ್ತೆ. ಆವಾಗ x ಏನಾಗುತ್ತೆ, 180 / 5 ಆಗುತ್ತೆ. 5ರಿಂದ ಭಾಗಿಸಿದರೆ 36 ಡಿಗ್ರಿ ಬರ್ತದೆ. ಅಂದರೆ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ತ್ರಿಭುಜ ಎ ಬಿ ಸಿಯಲ್ಲಿ ಆ್ಯಂಗಲ್ ಎ = 30 ಡಿಗ್ರಿ, ಬಿ = 60 ಡಿಗ್ರಿ ಆದರೆ ಎ ಬಿ ಸಿಯ ಅತ್ಯಂತ ದೊಡ್ಡ ಬಾಹು ಏನು, ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಯಾವುದೇ ಒಂದು ತ್ರಿಭುಜದಲ್ಲಿ 2 ಕೋನಗಳು 90 ಮತ್ತು 30, ಇಲ್ಲಿ 30 ಅಂತ ಬರೆಯೋಣ, ಇಲ್ಲಿ 90, ಇಲ್ಲಿ 60 ಅಂತ ಬರೆದ್ರೆ ಇದು 90 ಇರಲೇಬೇಕು, ಹೌದಾ? ಇದು 90 ಇರಲೇಬೇಕಂದ್ರೆ ಇಲ್ಲಿ ಎ ಬಿ ಸಿ ಅಂತ ತೊಗೊಂಡ್ರೆ, ಎ ಬಿ ಸಿ ಅಂತ ತೊಗೊಂಡ್ರೆ, ಇಲ್ಲ ಇದೇ ತೊಗೊಂಡ್ರೆ ಎ, ಇದು ಬಿ ಅಂತ ತೊಗೊಂಡ್ರೆ, ಇವಾಗ ನೋಡಿ ಎ ಬಿ ಏನಾಗುತ್ತೆ, ದೊಡ್ಡ ಬಾಹು ಆಗುತ್ತೆ. ಅದಕ್ಕೆ ಎ ಬಿ ಎಲ್ಲಿದೆ ಆನ್ಸರ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಅರ್ಧ ವೃತ್ತ ಖಂಡದೊಳಗಿರುವ ಕೋನಗಳು. ಯಾವಾಗಲೂ ಅರ್ಧ ವೃತ್ತ ಖಂಡದಲ್ಲಿ ಇರ್ತಕ್ಕಂಥ ಕೋನಗಳು ಇವು ಅರ್ಧ ವೃತ್ತ ಖಂಡ. ಈ ಅರ್ಧ ವೃತ್ತ ಖಂಡದಲ್ಲಿ ಇರ್ತಕ್ಕಂಥ ಕೋನಗಳು ಏನಾಗಿರುತ್ತೆ, 90 ಡಿಗ್ರಿ ಆಗಿರುತ್ತೆ. ಯಾವುದು, 90 ಡಿಗ್ರಿ ಲಂಬ ಕೋನಗಳಾಗಿರ್ತವೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್, ಇದರ ಗುಣಲಬ್ಧ ಏನು ಅಂತ ಹೇಳಿದ್ರೆ, √a + √b ಆಫ್ √b √a - √b. ಇದರ ಗುಣಲಬ್ಧ, ಗುಣಿಸ್ಬೇಕು. ಅದನ್ನು ಗುಣಿಸಿದ್ರೆ ಏನಾಗುತ್ತೆ, ಅದು ನೋಡಿ a + b ಆಫ್ a - b, ಅದು ಫಾರ್ಮುಲಾ ಏನು, a² - b². ಇಲ್ಲಿ ಏನಾಗುತ್ತೆ ಅಂದರೆ ಎ ಪ್ಲೇಸಲ್ಲಿ ನಮಗೆ √a² ಅಂತ ಬರೀಬೋದು, -b ಅಂದ್ರೇನು, √b² ಅಂತ ಬರೆಯೋಣ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ನಮಗೆ ಬರೋದು a - b. a - b ಇಸ್ ದ ಆನ್ಸರ್, ಅಂದರೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಒಂದು ಚತುರ್ಭುಜದ ಕರ್ಣಗಳು ಪರಸ್ಪರ ಸಮವಾಗಿಲ್ಲ, ಆದರೆ ಅವು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಆ ಚತುರ್ಭುಜದ ಹೆಸರು, ಆ ಚತುರ್ಭುಜ ಎಂಥದ್ದು ಅಂತ ಕೇಳಿದ್ದಾರೆ. ಅದು ನೋಡಿ, ಲಂಬವಾಗಿರಬೇಕಂದ್ರೆ 2ರಲ್ಲಿ ಮಾತ್ರ ಲಂಬವಾಗಿರ್ತದೆ, ಆದರೆ ಅವು ಏನಾಗ್ತದೆ, ಪರಸ್ಪರ ಸಮವಾಗಿಲ್ಲ ಅಂದರೆ ನಾವು ವಜ್ರಾಕೃತಿಯನ್ನೇ ತೊಗೊಳ್ಬೇಕಾಗುತ್ತೆ. ವಜ್ರಾಕೃತಿ ನೋಡಿರಿ, ವಜ್ರಾಕೃತಿಯಲ್ಲಿ ಈ ಥರ ಇರ್ತದೆ, ನಿಮಗೆ ಗೊತ್ತಿದೆ ವಜ್ರಾಕೃತಿ ನೋಡಿ, ಇದು ಅಸಮವಾಗಿರ್ತವೆ, ಇಲ್ಲಿ 90 ಡಿಗ್ರಿ ಇರುತ್ತೆ. ವಜ್ರಾಕೃತಿ ಇದೆ ಕರೆಕ್ಟ್ ಆನ್ಸರ್. ನೋಡಿ, ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.